ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಡಿಸೈನ್ ತುಂಬ ಈಸಿ ಇದೆ, ಸಿಂಗಲ್ ಸ್ಟೆಪ್ ಡಿಸೈನು, ಬಟ್ ಡಿಫ್ರೆಂಟಾಗಿ ಇದೆ. ಸೊ ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ, ಇವನ್ 9 ಆದರೂ ನಡೆಯುತ್ತೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಹಾಕ್ಕೋಬೋದು. ಟೆಕ್ನಿಕ್ ನೋಡಿಕೊಂಡ್ರೆ ಆರಾಮ್ಸಾಗಿ ಹಾಕ್ಕೋಬೋದು. ಜಸ್ಟ್ ತುಂಬ ಸಿಂಪಲ್ಲಾಗೆ ಮಾಡಿರೋದು, ಗೊತ್ತೇ ಆಗೋದಿಲ್ಲ ಯಾವ ರೀತಿ ಮಾಡಿರೋದಂತ. ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟು 2 ಚೈನ್ಸ್ನ ಹಾಕ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ನ ಹಾಕ್ಕೊಂಡಿದ್ದೀನಿ ಫಸ್ಟ್. ಆಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಪಾಯಿಂಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಆಯಿತು. 2 ಚೈನ್ ಮಾಡಿಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಲ್ಲೇ ಇನ್ನೂ ಒಂದು ಸತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಒಂದು ಸತಿ ಮಾಡೋಣ, ಮತ್ತೆ 2 ದಾರ ಒಂದು ಸತಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಗೇನ್ ಇಲ್ಲಿ ಒಟ್ಟು 4ರಿಂದ 5 ಡಬಲ್ ಕ್ರೋಶೆನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗು. ಸೊ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಅಂದರೆ 4 to 5 ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ 5 ಹಾಕ್ಕೊಳ್ತಾ ಇದ್ದೀನಿ. ಇನ್ನು 1-2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಡಬಲ್ ಕ್ರೋಶೆ ಇದರಲ್ಲಿ ಪಿಕಾಟ್ಸ್ ಅಷ್ಟೇ ಫ್ರೆಂಡ್ಸ್ ಯೂಸ್ ಮಾಡಿರೋದು. ತುಂಬ ಈಸಿಯಾಗಿ ಡಿಸೈನ್ ಆಗೋಗುತ್ತೆ. ಸೊ ಇಲ್ಲಿ 4ರಿಂದ 5 ಕಂಬಗಳನ್ನ ಮಾಡಿಕೊಂಡು 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡಿಕೊಂಡು ಮತ್ತೆ ಈಗೇನು ಎಲ್ಲಿಗೆ ಬರುತ್ತೆ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ 2 ದಾರ ಒಂದು ಸತಿ, ಮತ್ತೆ 2 ದಾರ ಒಂದು ಸತಿ, ಈ ರೀತಿ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನಿಲ್ಲಿ 10 ಕಂಬಗಳನ್ನ ಹಾಕೊಳ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಅನ್ಸಿದ್ರೆ ಕಡಿಮೆನೂ ಮಾಡ್ಕೋಬೋದು. 9ರಿಂದ 8 ಕೂಡ ಮಾಡ್ಕೋಬೋದು, 8, 7 ಕೂಡ ಮಾಡ್ಕೋಬೋದು. ಹತ್ರ ಬರುತ್ತೆ ಡಿಸೈನ್ ನಿಮ್ಗೆ ಅವಾಗ. ಸೊ ನಾ ಇಲ್ಲಿ 10 ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 5 ಹಾಕಿ 3 ಚೈನ್ ಹಾಕಿದೆ ಅಲ್ವಾ, 3 ಚೈನಲ್ಲಿ ನಾವು ಕುಚ್ಚಿಗೆ ಅಂತ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇಲ್ಲಿ 10 ಹಾಕ್ತೀನಿ ನಾನು. ನಿಮಗೆ ಬೇಕಂದರೆ ನಿಮ್ಮ ಕೌಂಟಿಂಗ್ಸ್ ಎಷ್ಟು ಬೇಕಾದ್ರೂ ನೀವು ರೆಡ್ಯೂಸ್ ಮಾಡ್ಕೋಬೋದು. 9, ಈವನ್ 8, 7 ಕೂಡ ನೀವು ಹಾಕ್ಕೋಬೋದು. ಇದೇ ರೀತಿ 10 ಕಂಬಗಳನ್ನ ಹಾಕ್ಕೊಳ್ತೀನಿ. 10 ಕಂಬ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ 5 ಹಾಕಿದ್ದೀವಿ ಅಲ್ವಾ, 5 ಹಾಕಿದ್ಮೇಲೆ 3 ಚೈನ್ ಮಾಡಿ 10 ಕಂಬ ಹಾಕಿದ್ದೀನಿ. ಸೊ 10 ಕಂಬ ಹಾಕಿದ್ಮೇಲೆ ನಾನು 3 ಚೈನ್ ಮಾಡ್ಕೊಳ್ತೀನಿ. 10 ಕಂಬ ಹಾಕಿದ ತಕ್ಷಣ ಸೊ 3 ಚೈನ್ಗಳನ್ನ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ಸ್ನ ಮಾಡ್ಕೊಳ್ತೀನಿ. 3 ಚೈನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಕಂಬ ಇರುತ್ತೆ ನೋಡಿ, ಅಂದರೆ ಲಾಸ್ಟ್ ಕಂಬ, ನಾವು ಆ ಕಡೆಯಿಂದ 10th ಕಂಬ ಇರುತ್ತಲ್ಲ, ಅದು ಒಂದು ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸೊ ಈ 2 ದಾರನ ಒಂದು ಮಾಡ್ಕೋಬೇಕು, ಅಂದರೆ ಪಿಕಾಟ್ ಆಗುತ್ತೆ. 3 ಚೈನ್ ಹಾಕಿ ಕಂಬದಿಂದ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಸೇಮ್ ಪಾಯಿಂಟ್, ನಾವು 10ನೇ ಕಂಬ ಯಾವ ಪಾಯಿಂಟಿಗೆ ಹಾಕಿದ್ವಿ ಬಟ್ಟೆಗೆ, ಸೊ ಅದೇ ಪಾಯಿಂಟಿಗೆ ಮಿಕ್ಕಿದ ಕಂಬಗಳನ್ನೆಲ್ಲ ಪಕ್ಕ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಇದು ಸೇಮ್ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ಅಂತಂದು ಒಂದು ಕಂಬ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಮಾಡಿಕೊಂಡು ಸೊ ಈ ಕಂಬ ಏನಿದೆ ಡಬಲ್ ಕ್ರೋಶೆ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಲಾಕ್ ಮಾಡ್ಕೊಳ್ಳೋದು. ಪಿಕಾಟ್ ಆಯ್ತು ಇವಾಗ. ಸೊ ಈ ರೀತಿ ಪಿಕಾಟ್ನ ಸೇಮ್ ಪಾಯಿಂಟಿಗೆ, ಆದಷ್ಟು ಸೇಮ್ ಪಾಯಿಂಟಿಗೆ, ತುಂಬ ಕಂಜಸ್ಟ್ ಆಯಿತು ಅಂದರೆ ಒಂಚೂರು ಪಕ್ಕದ ಪಾಯಿಂಟಿಗೆ ನೀವು ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒಂದು ಕಂಬ ಮಾಡಬೇಕು. ಕಂಬ ಮಾಡಿಬಿಟ್ಟು 3 ಚೈನ್ನ ಮಾಡ್ಕೊಳ್ತೀನಿ. 3 ಚೈನ್ ಮಾಡಿ ಆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಈ ರೀತಿ ನಾನು ಪಿಕಾಟ್ಸ್ನ ಮಾಡ್ತಾ ಇದ್ದೀನಿ ಸೇಮ್ ಪಾಯಿಂಟಲ್ಲಿ. 10 ಕಂಬ ಆದಮೇಲೆ 10ನೇ ಕಂಬಕ್ಕೆ 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡಿದೆ. ಸೊ ಕಂಟಿನ್ಯೂಸ್ ಆಗಿ ಸೇಮ್ ಪಾಯಿಂಟಿಗೆ ಒಂದು ಕಂಬ ಮಾಡಿಕೊಂಡು 3 ಚೈನ್ ಮಾಡಿಕೊಂಡು ಕಂಬದ ಕೆಳಗಡೆ ಇರೋ ಪ್ಲೇಸಿಗೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಈ ರೀತಿ ಪಿಕಾಟ್ಸ್ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಒಟ್ಟು 7 ಕಂಬ ಮಾಡಿ 7 ಪಿಕಾಟ್ಸ್ ಆಗಬೇಕು. ಸೊ 7 ಕಂಬಗಳನ್ನ ಮಾಡಿ ಅದಕ್ಕೆಲ್ಲ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೋಬೇಕು ಸೇಮ್ ಪಾಯಿಂಟಿಗೆ. ಅದು ಫ್ರಿಲ್ಸ್ ಥರ ಬರ್ತಾ ಹೋಗುತ್ತೆ ನಿಮಗೆ. ಸೊ ಸ್ವಲ್ಪ ಫ್ರಿಲ್ಸ್ ಟೈಪೇ ಬರಬೇಕು, ಸೇಮ್ ಪಾಯಿಂಟಿಗೆ ನೀವು ಮಾಡ್ಕೋಬೇಕಾಗತ್ತೆ. 7 ಪಿಕಾಟ್ಸ್ನ ಮಾಡ್ಕೋತೀನಿ. ಈವನ್ 8, 9 ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ 7 ತೊಗೊತಾ ಇದ್ದೀನಿ.
ಸೊ 7 ಮಾಡ್ಕೊಳ್ಳೋಣ. 3 ಚೈನ್ ಹಾಕೋಣ. ಸೊ ನೀಡಲ್ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ 7 ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇಲ್ಲಿ 6 ಆಯಿತು ನೋಡಿ, ಇನ್ನೊಂದು ಹಾಕ್ಕೊಳ್ಳೋಣ. ಸೊ 8, 9 ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಬರಲಿ ಅಂದ್ಬಿಟ್ಟು 7 ಹಾಕಿದ್ದೀನಿ ಫ್ರೆಂಡ್ಸ್. ಸೊ ನೀವು ಬೇಕಂದರೆ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದಕ್ಕಿಂತ ಕಡಿಮೆ ಹಾಕೋದು ಬೇಡ, ಯಾಕಂದರೆ ಆ ಶೇಪ್ ಬರೋದಿಲ್ಲ, ರೌಂಡ್ ಶೇಪ್ ನಿಮಗೆ. ಸೊ ಈ ಥರ ಫ್ರಿಲ್ಸ್ ಟೈಪೇ ಬರಬೇಕು ನಿಮಗೆ. ಸೊ ಒಂದೇ ಪ್ಲೇಸಲ್ಲಿ ಹಾಕಿದ್ರೆ ಒಂಥರ ನೋಡಿ ಕಂಜೆಸ್ಟ್ ಆಗಿಬಿಟ್ಟು ಫ್ರಿಲ್ಸ್ ಥರ ಬಂದ್ಬಿಡುತ್ತೆ. ಸೊ ಅದೇ ಥರ ಬರಬೇಕು. ಇವಾಗ ಬಟ್ಟೆ ಸರಿಯಾಗಿ ಇಟ್ಕೊಂಡು ನೋಡಿ ಈ ಥರ ಫ್ರಿಲ್ಸ್ ಥರ ಬಂದಿದೆ ಅಲ್ವಾ. ಈಗ ಅದನ್ನೆಲ್ಲ ನೋಡಿ ಈ ಥರ ಜಸ್ಟ್ ಬಟ್ಟೆ ಮೇಲೆ ಈ ಥರ ಬರಬೇಕು ನೋಡಿ. ಈ ಥರ ಹಾಕಿದ್ದೀವಲ್ವ ನಾವು, ಬ್ಯಾಕ್ ಸೈಡಿಗೆ ಈ ಥರ ಅಂದರೆ ಪಲ್ಲು ಮೇಲೆ ಈ ಥರ, ಅದು ಬ್ಯಾಕ್ ಸೈಡ್ ಪಿಕಾಟ್ಸ್ ಎಲ್ಲ ಬ್ಯಾಕ್ ಸೈಡ್ ಈ ಥರ ನಾನು ಪ್ರೆಸ್ ಮಾಡ್ತೀನಿ, ನೀಟಾಗೆ ಪ್ರೆಸ್ ಮಾಡ್ಕೊಳ್ತೀನಿ. ಪ್ರೆಸ್ ಮಾಡ್ಕೊಂಡು ನೋಡಿ ಈ ಥರ ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ. ಸೊ ಲೆಫ್ಟ್ ಸೈಡಲ್ಲಿ ನಾವು ನೀಡಲ್ನ ತೆಗೆದ್ಬಿಟ್ಟು ದಾರನ ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ರೈಟ್ ಸೈಡಲ್ಲಿ ಎಲ್ಲಿ ನಾವು ಪಿಕಾಟ್ಸ್ನ ಸ್ಟಾರ್ಟ್ ಮಾಡಿರ್ತೀವಿ ಫ್ರೆಂಡ್ಸ್ ನೋಡಿ, 10ನೇ ಕಂಬಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಸಿಂಗಲ್ ಕ್ರೋಶೆ ಅಂದರೆ ಟ್ವಿಸ್ಟ್ ಆಗಿರೋದು. ಸೊ ಒಂದು ಕಂಬದ ಮೇಲಿರೋ ಫಸ್ಟ್ ಕಂಬದ ಮೇಲಿರೋ ಸಿಂಗಲ್ ಕ್ರೋಶೆ ನೀಡಲ್ ಹಾಕಿ ಈ ಥ್ರೆಡ್ನ ಎಳ್ಕೊಂಡು ಬರಬೇಕು. ಸೊ ನೀಡಲ್ ಸಹಾಯದಿಂದ ಎಳ್ಕೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡ್ರೆ ನಿಮಗೆ ಫ್ಲವರ್ ಶೇಪ್ ಟೈಪು ಎಂಬೋಸಿಂಗ್ ಫ್ಲವರ್ ಶೇಪು ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೊ ಅದು ಮೇಲೆ ಬಂದಂಗಿರುತ್ತೆ, ಆ ಕಂಬಗಳೇನು ಹಾಕಿರ್ತೀವಿ ಅದ್ರ ಮೇಲೆ ಬಂದಂಗಿರುತ್ತೆ. ಅಲ್ಲಿಂದ 3 ಚೈನ್ನ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ನ ಮಾಡಿಕೊಂಡು ನೋಡಿ ಇದು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು, ಅದು ಫೋಲ್ಡಾಗೆ ಅನಿಸುತ್ತೆ ನಿಮಗೆ. ಸೊ ಫೋಲ್ಡ್ ಮಾಡ್ಕೊಂಡು ಎಲ್ಲಿ ಕಂಬ ಇತ್ತೋ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ ಎಲ್ಲಿ ಕಂಬ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕೋತೀನಿ ಫ್ರೆಂಡ್ಸ್. ಲಾಕ್ ಆಗಿದ ತಕ್ಷಣ 3 ಚೈನ್ ಹಾಕಿ ನಾನು ಲಾಕ್ ಮಾಡಿದೆ. ಲಾಕ್ ಆದ ತಕ್ಷಣ 2 ಚೈನ್ ಹಾಕ್ತೀನಿ. ಒಂಚೂರು ಡಿಸೈನ್ನ ಹಿಂಗೆ ಟರ್ನ್ ಮಾಡಿಬಿಟ್ಟು ಅಲ್ಲಿ 3 ಚೈನ್ ಏನು ಹಾಕಿದ್ವಿ ಸೊ ಬ್ಯಾಕ್ ಸೈಡಿಂದ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಏನಕ್ಕಂದರೆ ಸ್ವಲ್ಪ ಸ್ಟ್ಯಾಂಡ್ ಆಗಲಿ, ಅಂದರೆ ನೀಟಾಗೆ ಕಂಬಗಳು ನೀಟಾಗೆ ಕಾಣಿಸ್ಲಿ, ನೀಟಾಗಿರಲಿ ಅಂದ್ಬಿಟ್ಟು ಅಷ್ಟೇ. ಆ 3 ಚೈನಾಗ ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಏನಿಲ್ಲ ಫ್ರೆಂಡ್ಸ್, 3 ಚೈನ್ ಫ್ಲವರ್ ಲಾಕ್ ಆಗಿದ ತಕ್ಷಣ 3 ಚೈನ್ ಮಾಡಿ ಲಾಕ್ ಮಾಡಿದೆ ಬಟ್ಟೆಗೆ. ಆಮೇಲೆ 2 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿದ್ದೀನಿ ಅಷ್ಟೇ. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಗೇನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಬರೀ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ಸೈಡ್ ಎಷ್ಟು ಹಾಕ್ತೀವಿ ಅಂದರೆ ಬರೀ 5 ಹಾಕ್ಕೊಳ್ತೀನಿ ನಾನು ಅಷ್ಟೇ. 5 ಕಂಬ ಅಂದರೆ 2 ಚೈನ್ಸ್ನ ಬಿಟ್ಟು 5 ಕಂಬಗಳನ್ನ ಹಾಕೋತೀನಿ. ನಿಮಗೆ ಸ್ಟಾರ್ಟಿಂಗ್ ಅಷ್ಟೇ ಕಾಣಿಸುತ್ತೆ ಕರೆಕ್ಟಾಗಿ ನೀವು ಲೆಕ್ಕ ಹಾಕಿದ್ರೆ. ಅಲ್ಲಿ 10 ಹಾಕಿರ್ತೀವಿ, ಬಟ್ ಫ್ಲವರ್ನ ನಾವು ಈ ಥರ ಬೆಂಡ್ ಮಾಡಿದಾಗ ಟ್ವಿಸ್ಟ್ ಎಲ್ಲ ಆಗಿರುತ್ತೆ. ಸೊ ನಮ್ಗೆ ಅಷ್ಟು ಕಾಣಿಸಲ್ಲ. ನಾನಿಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ 10 ಮಾಡ್ಕೋಬೇಕು, ಫ್ಲವರ್ ಆದಮೇಲೆ 5 ಮಾಡ್ಕೋಬೇಕು. ಸೊ ಈ ಥರ ಫೋಲ್ಡೆಡ್ಡೇ ಕಾಣಿಸುತ್ತೆ ನಿಮಗೆ. ಸೊ ನಾವು ಈ ಥರ ಪ್ರೆಸ್ ಮಾಡಿಬಿಟ್ಟು ಅದನ್ನು ಗಮ್ ಟಿಪ್ಪಲ್ಲಿ ಸ್ಟಿಕ್ ಮಾಡಿದ್ರೇ ಅದು ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ, ಬೆಂಡ್ ಕೂಡ ಆಗೋದಿಲ್ಲ. ಸೊ ಇವಾಗ ಬೆಂಡ್ ಆಗುತ್ತೆ, ಸ್ವಲ್ಪ ಕೈಯೆಲ್ಲ ಟಚ್ ಆದರೆ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಇದು ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಅಂದರೆ ಡಿಸೈನ್ಗೆ ಸ್ಯಾಟಿಸ್ಫೈ ಲುಕ್ ಬರ್ತಾ ಇಲ್ಲ. ಆ್ಯಕ್ಚುಲಿ ಡೈರೆಕ್ಟಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಯುನಿಕ್ ಆಗಿದೆ, ಡಿಫ್ರೆಂಟಾಗಿ ಕೂಡ ಇದೆ ಡಿಸೈನು. ತುಂಬ ಈಸಿಯಾಗಿ ಬರೀ ಕಂಬಗಳು ಪಿಕಾಟ್ಸಲ್ಲೇ ಈ ಡಿಸೈನು ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಕಾಣಿಸುತ್ತೆ. ಸ್ಟಾರ್ಟಿಂಗ್ ನಿಮಗೆ 5 ಕಂಬ ಕಾಣಿಸ್ತಾ ಇದೆಲ್ಲ, ಆ ಕಡೆ ಕೂಡ 5 ಕಂಬ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ಬೇಕಂದ್ರೆ ನೀವು ಕಂಬಗಳನ್ನ ಬೇಕಂದ್ರೆ ರೆಡ್ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಆ ಕಡೆ 9 ಹಾಕಿದ್ರೆ ಈ ಕಡೆ 4 ಹಾಕೋಬೋದು, ಆ ಕಡೆ 8 ಹಾಕಿದ್ರೆ ಈ ಕಡೆ 3 ಹಾಕೋಬೋದು, ಆ ಥರ. ಸೊ ಮತ್ತೆ 3 ಚೈನ್ ಹಾಕಿಬಿಟ್ಟು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ 3 ಚೈನ್ ಆಗಿದ ತಕ್ಷಣ ಮತ್ತೆ ನಾನು 10 ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೆಕೆಂಡ್ ಫ್ಲವರ್ ಏನಿದೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಲ್ವ, ಅಷ್ಟು ಕಂಬಗಳು ಬೇಡ ಅಂದರೆ ಡಿಸೈನ್ ಹತ್ತಿರ ಆಗುತ್ತೆ, ಫ್ಲವರ್ಸ್ ಜಾಸ್ತಿ ಬರುತ್ತೆ. ಸೊ ನೀವು 8 ಕಂಬನೇ ಹಾಕ್ಕೋಬೋದು. 10 ಹಾಕ್ಕೊಳ್ತೀನಿ ಇವಾಗ. 10 ಹಾಕಿದ್ದೀನಲ್ವ. ಸೊ 10 ಹಾಕಿದ್ಮೇಲೆ ಮತ್ತೆ ನಾನು ಇವಾಗ ಡೈರೆಕ್ಟಾಗಿ 3 ಚೈನ್ ಹಾಕೋತೀನಿ. ಅದಕ್ಕೆ 10ನೇ ಕಂಬ ಆದ ತಕ್ಷಣ 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆ ಎಲ್ಲಿ ನಾವು 10ನೇ ಕಂಬ ಹಾಕಿದ್ವಿ ಸೇಮ್ ಪಾಯಿಂಟಿಗೆ ಒಂದು ಕಂಬ ಮಾಡಿಕೊಂಡು ಪಿಕಾಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದೇ ಥರ 7 ಪಿಕಾಟ್ಸ್ನ ಮಾಡ್ಕೋತೀನಿ ಫ್ರೆಂಡ್ಸ್. 7 to 9 ಮಾಡ್ಕೋಬೋದು.
ಸೊ ನಾನು ಇಲ್ಲಿ 7 ಹಾಕ್ಕೊಂಡಿದ್ದೀನಿ. ಬೇಕಂದರೆ ನಿಮಗೆ ಫ್ಲವರ್ ಶೇಪ್ ಏನಿದೆ ಸ್ವಲ್ಪ ಇನ್ನೂ ಸ್ವಲ್ಪ ಲೆಂತಿಯಾಗಿ ಕಾಣಿಸ್ಬೇಕಂದ್ರೆ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಫ್ರಿಲ್ಸ್ ಥರ ಎಲ್ಲ ಬಂದ ಮೇಲೆ ನಿಮಗೆ ಸೊ ಈ ಥರ ಟ್ವಿಸ್ಟ್ ಮಾಡ್ತೀವಿ, ಅಂದರೆ ಬ್ಯಾಕ್ ಸೈಡಿಗೆ, ಅಂದರೆ ಸೀರೆ ಹಾಗೆ ಇರಬೇಕು. ಈ ಪಿಕಾಟ್ಸ್ ಬ್ಯಾಕ್ ಸೈಡ್ಗೆ ಈ ಥರ ನಾನು ಬೆಂಡ್ ಮಾಡ್ತೀನಿ. ಸೊ ಬೆಂಡ್ ಮಾಡಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ ನೀಡಲಿಂದ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ಟ್ವಿಸ್ಟ್ ಎಲ್ಲಿಂದ ನಾವು ಪಿಕಾಟ್ ಸ್ಟಾರ್ಟ್ ಮಾಡಿರ್ತೀವಿ ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಪಕ್ಕದ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಎಲ್ಲ ದಾರನ ಈ ಥರ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಎಳ್ಕೊಂಡು ಇಟ್ಕೊಂಡಿರ್ತೀವಿ ಅಲ್ಲ, ಸೊ ಆ ಥ್ರೆಡ್ಸ್ನೆಲ್ಲ ಒಂದೇ ಸತಿ ಎಳ್ಕೊಂಡು ಬಂದು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಲಾಕ್ ಆದ ತಕ್ಷಣ 3 ಚೈನ್ ಹಾಕೋಣ. ಸೊ ಒಟ್ಟಿನಲ್ಲಿ ಲಾಕು ಸೇರಿಸಿ 3 ಚೈನ್ ಮಾಡಿಬಿಟ್ಟು ಈ ಕಂಬ ಲೆಫ್ಟ್ ಸೈಡ್ ಇರೋ ಕಂಬದ ಪಕ್ಕದಲ್ಲೇ ನಾನು ಲಾಕ್ ಕೂಡ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಬಟ್ಟೆಗೆ ಅಗೇನ್ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಡಿಸೈನ್ನ 3 ಚೈನ್ ಏನು ಹಾಕಿದ್ವಿ ನಾವಿವಾಗ ಲಾಕ್ ಮಾಡೋಕ್ಕೆ ಮುಂಚೆ ಆ 3 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ಕೋಬೇಕು. ಈ 2 ಚೈನ್ನ ಹಾಗೆ ಕಂಬ ಕಂಟಿನ್ಯೂ ಮಾಡಿದ್ರೆ ಫ್ರೆಂಡ್ಸ್ ಅದು ಕನೆಕ್ಷನ್ ಬಿಟ್ಟೋದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ 3 ಚೈನ್ಗೆ ಲಾಕ್ ಮಾಡಿಬಿಟ್ಟೆ ನಾವು ಅಗೇನ್ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೋಬೇಕು. ನಾರ್ಮಲಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಸೈಡು 5 ಕಂಬಗಳನ್ನ ಹಾಕ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ 10 ಹಾಕ್ಕೊಂಡಿದ್ದೀನಿ, ಇವಾಗ 5 ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಕಂದರೆ ಆ ಸೈಡ್ ಈ ಸೈಡು ಒಂದೊಂದು ಕಡಿಮೆ ಮಾಡ್ಕೊಂಡು ಹೋಗ್ಬೋದು ನೀವು. ಅಲ್ಲಿ 9 ಇಲ್ಲಿ 4 ಅಲ್ಲಿ 8 ಇಲ್ಲಿ 3 ಆ ಥರ ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ಪ್ರೆಸ್ ಮಾಡಬೇಕು, ನಿಮಗೆ ಈ ಥರ ಫೋಲ್ಡ್ ಆಗೇ ಆಗುತ್ತೆ. ಆ ಸೈಡಲ್ಲಿ ಆ ಸೈಡು ಈ ಸೈಡು ಗಮ್ ಹಾಕಬೇಕು. ಆ ಥರ ನೀವು ಸೆಂಟರಲ್ಲಿ ಹಾಕೋದು ಬೇಡ, ಯಾಕಂದರೆ ಅದು ಎಂಬೋಸಿಂಗ್ ಟೈಪ್ ಕಾಣಿಸ್ಲಿ. ಸೊ ಸೈಡಲ್ಸ್ ಮಾತ್ರ ನೀವು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಹಿಂದೆಯಿಂದ ಗೊತ್ತಾಗೋದಿಲ್ಲ, ಮುಂದೆಯಿಂದ ಮೇಲೆ ಫ್ಲವರ್ ಇಟ್ಟಿರೋಂಗೆ ಕಾಣುತ್ತೆ. ಆ ಫ್ಲವರ್ ಒಳಗಡೆನೆ ಕುಚ್ಚು ಹಾಕ್ಬೋದು ಫ್ರೆಂಡ್ಸ್. ಇದೇ ಥರ ಡಿಸೈನು ಬ್ರೈಡಲ್ ಡಿಸೈನಲ್ಲಿ ಬರುತ್ತೆ ನಿಮಗೆ. ಡಬಲ್ ಕಲರಲ್ಲಿ ಫ್ಲವರ್ಸ್ನ ಮಾಡಿ ತೋರಿಸಿದ್ದೀವಿ. ಸೊ ಅದರಲ್ಲಿ ಇದು ಮಿನಿ ವರ್ಷನ್ ಅನ್ಬೋದು ಅಷ್ಟೇ. ಸೊ ಇದನ್ನು ಹಾಕೋದು ತುಂಬ ಈಸಿ, ಬಟ್ ಅದು ಬ್ರೈಡಲ್ ಡಿಸೈನ್ ತುಂಬ ಸ್ಟೆಪ್ಸ್, ತುಂಬ ಕಂಬಗಳೆಲ್ಲ ಹಾಕ್ತೀವಿ ನಾವು. ಸೊ ಇದು ಮಿನಿ ವರ್ಷನ್ನು, ಚಿಕ್ಕ ಚಿಕ್ಕ ಫ್ಲವರ್ ಬರುತ್ತೆ, ತುಂಬ ಈಸಿಯಾಗಿ ಕೂಡ ಇದೆ. ಸೊ ನಾವು ಆ ಫ್ಲವರ್ ಒಳಗಡೆ ಏನಿದೆ ಇವಾಗ ಒಂದೊಂದು ಬೀಡ್ನ ಇಟ್ಟು ತೋರಿಸ್ತೀನಿ. ಅಲ್ಲಿ ಕೂಡ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಬೇರೆ ಪ್ಲೇಸ್ ಮಾಡಿದ್ದೀನಿ ಅಲ್ವಾ, ಅಲ್ಲಿಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ಯಾವಾಗಾದ್ರು ಸ್ಯಾರಿಗೆ ಹಾಕಿದ್ರೆ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನಾನೊಂದು ಇಲ್ಲೊಂದು ಒಂದು ಬೀಡ್ನ ಇಟ್ಟಿದ್ದೀನಿ. ಸೊ ಬೀಡ್ನ ಗಮ್ ಪೇಸ್ಟ್ ಮಾಡಿಬಿಟ್ಟು ಬೀಡ್ನ ಇಟ್ಟು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್ ಡಿಸೈನು. ನಾನು ಹೇಳಿದೆ ಅಲ್ವಾ ವಿಡಿಯೋದಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಡಿಸೈನ್ಗೆ. ಸೊ ಗೊತ್ತಾಗ್ತಾ ಇಲ್ಲ ಅದು ಎಂಬೋಸಿಂಗ್ ಆಗಿರೋದು. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ. ಬೇಕಂದರೆ ಈಸಿ ಕೂಡ ಇದೆ. ಎಲ್ಲೂ ನಿಮ್ಗೆ ಟ್ವಿಸ್ಟ್ ಆಗಲಿ ಸ್ಯಾರಿ ರಿಂಕಲ್ ಆಗಲಿ ಆ ಥರ ಕೂಡ ಬರೋದಿಲ್ಲ. ಸೊ ಗಮ್ ಹಾಕಿ ನಾನು ರೈಟ್ ಸೈಡ್ ಲೆಫ್ಟ್ ಸೈಡು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ನೀಟಾಗೆ. ಕಂಬಗಳ ಮೇಲೆ ನೀಟಾಗೆ ಶೇಪ್ ಬರೋ ಥರ ಅಂಟಿಸಿದ್ದೀನಿ. ಕರೆಕ್ಟಾಗಿ ನೀಟಾಗಿ ಬಂದಿದೆ ನೋಡಿ, ಈ ಥರ ಕಾಣಿಸುತ್ತೆ. ಸೊ ಎಂಬೋಸಿಂಗ್ ಆಗಿರುತ್ತೆ ಫ್ಲವರು. ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 500 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಅಷ್ಟು ಈಸಿ ಇದೆ ಡಿಸೈನು. ಖಂಡಿತ ಟ್ರೈ ಮಾಡಿ, ನೋಡಿರೋಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಡಿಫ್ರೆಂಟಾಗಿದೆ. ಗಮ್ ಪೇಸ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಫೋಲ್ಡ್ ಆಗುತ್ತೆ. ಇದು ಗಮ್ ಪೇಸ್ಟ್ ಬೇಕೇ ಬೇಕು, ರೈಟ್ ಸೈಡು ಲೆಫ್ಟ್ ಸೈಡು. ಮಾಡಿದ್ಮೇಲಂತೆ ತುಂಬ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಅಲ್ಲಿ ಬೀಟ್ ಕೂಡ ಇಡ್ಬೋದು, ಬೇಕಂದರೆ ಅಲ್ಲಿ ಕುಚ್ಚು ಕೂಡ ನೀವು ಕಟ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.